ನಮ್ಮ ಹಾರಂಗಿ ಡ್ಯಾಮ್ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಸೌಮ್ಯ ಚಾನಲ್ ಅಫಿಷಿಯಲ್ಗೆ ಸ್ವಾಗತ. ನಾನಿವತ್ತು ಕುಶಾಲನಗರದ ಹತ್ರ ಇರೋಂಥ ಹಾರಂಗಿ ಡ್ಯಾಮಿಗೆ ಬಂದಿದ್ದೀನಿ. ಹಾರಂಗಿ ಡ್ಯಾಮ್ ನೋಡ್ತಿದ್ರಲ್ವ, ನೀರೇನೇ ಜಾಸ್ತಿ ಬಿಟ್ಟಿಲ್ಲ. ನಾವು ದಸರಾ ಹಾಲಿಡೇಸಲ್ಲಿ ಬಂದಿದ್ವಿ. ಮಳೆ ಬಂದ ಟೈಮ್ನಲ್ಲಾದರೆ ನೀರೆಲ್ಲ ಬಿಟ್ಟಿರ್ತಾರಂತೆ. ಇವಾಗ ಮಳೆ ಇಲ್ಲದೆ ಇರೋ ಕಾರಣ ನೀರೇನು ಇಲ್ಲ. ಹಾಗಾಗಿ ನೀವು ಆದಷ್ಟು ಮಳೆ ಇರೋ ಟೈಮ್ನಲ್ಲೇ ಬಂದ್ರೇ ಒಳ್ಳೆಯದು. ಮತ್ತೊಂದು ವಿಷಯ ಅಂದರೆ, ನೀವು ಕೇವಲ ಡ್ಯಾಮ್ ಮತ್ತು ಪಾರ್ಕ್ ನೋಡೋದಕ್ಕೆ ಬಿಡ್ತಾರೆ ಅಷ್ಟೇ. ಇಲ್ಲಿ ಮೇಲೆ ಡ್ಯಾಮ್ ಇದೆಯಲ್ವ, ಮೇಲೆ ಓಡಾಡೋದಕ್ಕೆ ಎಲ್ಲೂ ಬಿಡಲ್ಲ. ನೀವು ಕೇವಲ ಡ್ಯಾಮ್ ಅಷ್ಟೇ ನೋಡ್ಕೊಂಡ್ಬಿಟ್ಟು ಹೋಗ್ಬೋದು. ಅಂದರೆ ತುಂಬಾ ಅದ್ಭುತವಾಗಿರೋ ಡ್ಯಾಮ್ ಅಂತಾನೆ ಹೇಳ್ಬೋದು. ಎಲ್ಲರೂ ಅಷ್ಟೇ ಒಂದ್ಸಲ ಕೂರ್ಗ್ ಕಡೆ ಬಂದ್ರೆ ಈ ಡ್ಯಾಮ್ನ ಒಂದ್ಸಲ ಭೇಟಿ ನೀಡಿ. ಹಾರಂಗಿ ಡ್ಯಾಮ್ನಲ್ಲಿ 3 ವರ್ಷದಿಂದ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿರೋ ಅಂತ ಅನಂತ್ ಅವರಿದ್ದಾರೆ. ಅವರೇನೆ ಮಾಹಿತಿ ನೀಡ್ತಾರೆ ಇಲ್ಲಿ ಏನು ಟೈಮಿಂಗ್ಸ್ ಇರುತ್ತೆ, ಮತ್ತೆ ಡ್ಯಾಮ್ಗೆಲ್ಲ ಹೋಗೋದಕ್ಕೆ ಯಾವ ರೀತಿ ಎಂಟ್ರೆನ್ಸ್ ಚಾರ್ಜು ಎಲ್ಲ ಯಾವ ರೀತಿ ಇರುತ್ತೆ ಅವರೇ ಹೇಳ್ತಾರೆ. ಬನ್ನಿ ಕೇಳೋಣ. ಇದ್ರ ಬಗ್ಗೆ ಮಾಹಿತಿ ನೀಡ್ಬೋದಾ ಸರ್? ಡ್ಯಾಮ್ ಮೇಲ್ ಬಿಡಲ್ಲ, ಯಾಕೆಂತ ಹೇಳಿದ್ರೆ ಸೆಕ್ಯೂರಿಟಿ ಪರ್ಪಸ್ಸಿಂದ ನಮ್ಮ ಇಲ್ಲಿ ಒಂದು 6 ವರ್ಷದಿಂದ ಕ್ಲೋಸ್ ಮಾಡಿದ್ದಾರೆ. ರೀಸನ್ ಆ್ಯಕ್ಚುಲಿ ಬಂದು ಸ್ವಲ್ಪ ಸೂಸೈಡಲ್ ಆಗಿತ್ತು. ಆ ಕಾರಣದಿಂದ ಮತ್ತೆ ಸೆಕ್ಯೂರಿಟಿ ಪರ್ಪಸ್ಗೆ ಆ್ಯಕ್ಚುಲಿ ಎಲ್ಲ ಫೆನ್ಸ್ ಆ ಥರ ಏನಿಲ್ಲದಿರೋ ಕಾರಣಕ್ಕೆ ಮೇಲ್ ಬಿಡ್ತಾ ಇಲ್ಲ. ಓಕೆ. ಆಮೇಲೆ ಮತ್ತೆ ಡ್ಯಾಮ್ ಎಂಟ್ರೆನ್ಸ್ ಹತ್ರ ಹೋಗಿ ಬರೋದಷ್ಟೇ. ಡ್ಯಾಮ್ ಮೇಲೆ ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ. ಓಕೆ. ಎಂಟ್ರೆನ್ಸ್ ಗಾರ್ಡನಿಂದ ಡ್ಯಾಮ್ ಎಂಟ್ರೆನ್ಸ್ವರೆಗೆ ಹೋಗಿ ಬಂದು 7 to 7:30 ಬಂದು ನಿಮಗೆ ಈವ್ನಿಂಗ್ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ. ಈಗಾದರೆ ನಿಮಗೆ ಡ್ಯಾಮ್ ಎಂಟ್ರೆನ್ಸ್ವರೆಗೆ ಹೋಗಿ ಬರೋದಷ್ಟೇ. ಟೈಮಿಂಗ್ಸ್ ಏನಿರುತ್ತೆ? ಮಾರ್ನಿಂಗ್ 9ಗೆ ಓಪನ್ ಆಗುತ್ತೆ. 8:30ಗೆ ಓಪನ್ ಮಾಡ್ತೀವಿ. 8:30 7 to 7:30 ಮ್ಯೂಸಿಕಲ್ ಫೌಂಟೇನ್. 7ಗೆ ಟಿಕೆಟ್ ಕ್ಲೋಸ್ ಮಾಡ್ತಾರೆ. 7:30ವರೆಗೆ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ. ಓಕೆ. ಮತ್ತೆ ಎಂಟ್ರೆನ್ಸ್ ಚಾರ್ಜ್ ಏನಿರುತ್ತೆ? 10 ರೂಪೀಸ್ ಇರುತ್ತೆ ಮೇಡಮ್. ಫೌಂಟೇನ್ಗೆಲ್ಲ ಆದರೆ 10 ರೂಪಾಯಿನ ಚಾರ್ಜ್. 6 to 12 ರೂಪೀಸ್, 6 to 12 5 ರೂಪೀಸ್ ಇರುತ್ತೆ ಮೇಡಮ್ ಮಕ್ಕಳಿಗೆ. ಓಕೆ. ಅಂದರೆ ಕಾರಂಜಿಗೆ ಸಪ್ರೇಟ್ ಚಾರ್ಜಸ್ ಆ ಥರ ಏನಿಲ್ಲ, ಅದೇ ಸೇಮ್ ಚಾರ್ಜ್ ಅಲ್ಲೇ. ಓಕೆ. ಮತ್ತೆ ಡ್ಯಾಮ್ನಲ್ಲಿ ನೀರು ಯಾವ್ಯಾವ ಟೈಮ್ನಲ್ಲಿ ಬಿಡೋದು? ಜೂನ್, ಜುಲೈ, ಆಗಸ್ಟ್ ಟೈಮಲ್ಲಿ ಕಂಟಿನ್ಯೂಸ್ ನೀರು ಫ್ಲೋ ಇರುತ್ತೆ. ಓಕೆ. ಈಗ ಆ್ಯಕ್ಚುಲಿ ಸ್ಟಾಪ್ ಮಾಡಿರೋ ಕಾರಣ ಎಲ್ಲಿ ನಮ್ಮಲ್ಲಿ ಎಲೆಕ್ಟ್ರಿಕ್ ಪ್ರೊಡಕ್ಷನ್ ಇದೆ, ಆ ಪರ್ಪಸ್ಸಿಗೆ ಆ ಕಡೆಯಿಂದ ನೀರು ಬಿಡ್ತಾ ಇದ್ದಾರೆ. ಓಕೆ. ಇಲ್ಲಿ ಎಲೆಕ್ಟ್ರಿಕಲ್ ಪ್ರೊಡಕ್ಷನ್ ಮಾಡ್ತೀರಾ? ಓಕೆ. ಅಂದರೆ ಎಷ್ಟು ಯಾವ ವರ್ಷದಲ್ಲಿ ಅದು ಇಯರ್ ಗೊತ್ತಿಲ್ಲ, ಬಟ್ 8.5 TMC ಡ್ಯಾಮ್ ಕೆಪಾಸಿಟಿ ಇರೋದು. ಓಕೆ. 1.5 ಕಿಲೋಮೀಟರ್ಸ್ ಲೆಂತ್ ಇದೆ ಡ್ಯಾಮ್. ಹೈಟ್ ಬಂದು 1.194 ಇದೆ. ಓಕೆ ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ನಾವೀಗಿರೋ ಜಾಗ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಮತ್ತು ಟ್ರೀ ಪಾರ್ಕ್. ನಾವು ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಮತ್ತು ಟ್ರೀ ಪಾರ್ಕ್ ನೋಡಿದ ನಂತರ ಹಾರಂಗಿ ಡ್ಯಾಮ್ ನೋಡೋದಕ್ಕೆ ಪ್ಲಾನ್ ಮಾಡ್ಕೊಂಡ್ವಿ. ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಎಂಟ್ರೆನ್ಸ್ ಪಕ್ಕದಲ್ಲೇ ಹಾರಂಗಿ ಡ್ಯಾಮ್ ಇರೋದು. ಹಾಗಾಗಿ ನಾನು ಅಲ್ಲಿಂದ ಲೊಕೇಶನ್ ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೀನಿ. ಹಾರಂಗಿ ಎಲಿಫೆಂಟ್ ಕ್ಯಾಂಪಿಂದ ಕೇವಲ 1 ರೋಡ್ ಅಷ್ಟೇ. ನೀವು ಬೇಕಾದರೆ ನಡ್ಕೊಂಡು ಕೂಡ ಬರ್ಬೋದು. ಅಷ್ಟು ಹತ್ರದಲ್ಲಿ ಹಾರಂಗಿ ಡ್ಯಾಮ್ ಇರೋದು. ಯಾಕೆ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಮತ್ತು ಹಾರಂಗಿ ಡ್ಯಾಮ್ ಪಕ್ಕದಲ್ಲೇ ಇದೆ ಅಂದರೆ, ಹಾರಂಗಿ ಡ್ಯಾಮ್ನ ಬ್ಯಾಕ್ ವಾಟರ್ ಇದೆಯಲ್ವಾ, ಅಲ್ಲೇನೆ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಇರೋದು. ಇಲ್ಲಿ ನೋಡ್ತಿದ್ದೀರಲ್ವಾ, ಇದೇನೆ ಹಾರಂಗಿ ಡ್ಯಾಮ್ನ ಎಂಟ್ರೆನ್ಸ್. ನಮ್ಮ ಹಾರಂಗಿ ಡ್ಯಾಮ್ನ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಉದ್ಗೂರು ಗ್ರಾಮದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸರ್, ಒಳಗೆ ಪಾರ್ಕಿಂಗ್ ಇದೆಯಾ? ಓಕೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಬರ್ಬೋದಾ? ಓಕೆ. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಮೇಲೆಲ್ಲ ಬಿಡ್ತಾರಾ ನೋಡೋಕ್ಕೆ? ಬರೀ ಪಾರ್ಕ್ ಅಷ್ಟೇನಾ? ಮತ್ತೆ ಯಾವ ಟೈಮಲ್ಲಿ ನೋಡೋಕೆ ಬಿಡ್ತೀರಾ? ಯಾವತ್ತೂ ಬಿಡಲ್ವಾ? ಓಕೆ. ಎಂಟ್ರೆನ್ಸಿಂದ ಒಳಗಡೆ ಹೋದರೆ ಪೊಲೀಸ್ ಹತ್ರ ನೀವು ಕೇವಲ ಇನ್ಫಾರ್ಮೇಷನ್ ಅಷ್ಟೇ ತಗೋಬೋದು. ಅಲ್ಲಿ ಟಿಕೆಟ್ ಯಾವುದನ್ನು ಕೊಡಲ್ಲ. ಹಾರಂಗಿ ಡ್ಯಾಮ್ನ ಆರ್ಚ್ ಇದೆಯಲ್ವಾ, ಅದ್ರ ಎದುರುಗಡೆ ಸ್ವಲ್ಪ ದೂರ ಬಂದರೆ ಇಲ್ಲೊಂದು ರೂಮ್ ಥರ ಮಾಡಿದ್ದಾರೆ. ಇಲ್ಲಿ ಟಿಕೆಟ್ ಎಲ್ಲ ಕೊಡ್ತಾರೆ. ಇಲ್ಲಿ ನೀವು ಟಿಕೆಟ್ ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡ್ಬೋದು. ಎಲ್ಲ ಸ್ಥಳಗಳಲ್ಲೂ ಅಷ್ಟೇ ಎಂಟ್ರೆನ್ಸಲ್ಲೇ ಟಿಕೆಟ್ ಕೂಡ ಕೌಂಟರ್ ಇರುತ್ತೆ. ಆದರೆ ಇಲ್ಲೇನಕ್ಕೆ ಇಷ್ಟು ದೂರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಹಾರಂಗಿ ಡ್ಯಾಮ್ನ ವೀಕ್ಷಣೆ ಮಾಡೋದಕ್ಕೆ ಮತ್ತು ಪಾರ್ಕಿಂಗಿಗೆ ಅಂತ ಸಪ್ರೇಟಾಗಿ ಚಾರ್ಜಸ್ ಇರುತ್ತೆ. ಅದನ್ನೆಲ್ಲ ಬೋರ್ಡ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಬೇಕಾದರೆ ನೋಡ್ಬೋದು. ಇಲ್ಲಿ 6 ರಿಂದ 12 ವರ್ಷ ಇರೋವಂಥ ಮಕ್ಕಳಿಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರಷ್ಟೇ. ಹಾಗೇನೆ ದೊಡ್ಡವರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಜೊತೆಗೆ ಪಾರ್ಕಿಂಗ್ ಮಾಡೋದಕ್ಕೆ ಬೇರೆ ರೀತಿಯ ಚಾರ್ಜಸ್ಗಳಿರುತ್ತೆ. ಟಿಕೆಟ್ ಎಲ್ಲ ತಗೊಂಡ ನಂತರ ಎಂಟ್ರೆನ್ಸಿಂದ ಒಳಗಡೆ ಹೋಗ್ತಿದ್ದೀವಿ. ಹಾರಂಗಿ ಡ್ಯಾಮ್ ಕುಶಾಲನಗರದಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿದೆ. ಕೃಷಿ, ನೀರಾವರಿ ಮತ್ತು ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ನಮ್ಮ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಮೊದಲನೇ ಅಣೆಕಟ್ಟು ಅಂತ ಹೇಳ್ಬೋದು.
ಇಲ್ಲಿಂದ ಸೀದಾ ಇದೇ ರೋಡ್ನಲ್ಲಿ ಮುಂದೆ ಹೋದ್ರೆ ಮ್ಯೂಸಿಕಲ್ ಫೌಂಟೇನ್ನ ನೋಡ್ಬೋದು. ಇಲ್ಲಿ ಬೋರ್ಡ್ನಲ್ಲೇ ಮೆನ್ಷನ್ ಮಾಡಿರೋ ಪ್ರಕಾರ ಸಂಜೆ 7ರಿಂದ 7:30ವರೆಗೂ ಮ್ಯೂಸಿಕಲ್ ಫೌಂಟೇನ್ ನೋಡೋದಕ್ಕೆ ಅವಕಾಶ ಇರುತ್ತೆ. ಹಾರಂಗಿ ಡ್ಯಾಮ್ ಎಂಟ್ರೆನ್ಸ್ ಇಂದ ಮುಂದೆ ಬಂದು ಸೀದಾ ರೋಡ್ನಲ್ಲಿ ಹೋಗ್ಬಾರ್ದು. ಇಲ್ಲೊಂದು ಗೇಟ್ ಕಾಣುತ್ತೆ. ಈ ಗೇಟ್ನಲ್ಲಿ ಬಲಕ್ಕೆ ತಿರುಕೋಬೇಕಾಗುತ್ತೆ. ಇಲ್ಲಿಂದ ಮುಂದೆ ಹೋದ್ರೆ ಹಾರಂಗಿ ಡ್ಯಾಮ್ನ ವಿಸಿಟ್ ಮಾಡ್ಬೋದು. ಹಾರಂಗಿ ಡ್ಯಾಮ್ ಎಂಟ್ರೆನ್ಸ್ ಆದಮೇಲೆ 2 ಗೇಟ್ಗಳು ಬಲಕ್ಕೆ ತಿರ್ಕೊಳ್ಳೋ ರೀತಿ ಇರುತ್ತೆ. ಅದರಲ್ಲಿ ಮೊದಲನೇ ಗೇಟಿಗೆ ಹೋಗಬಾರ್ದು, 2ನೇ ಗೇಟ್ ಇರುತ್ತಲ್ವ ಅಲ್ಲಿ ಬಂದ್ಬಿಟ್ಟು ಬಲಕ್ಕೆ ತಿರ್ಕೋಬೇಕಾಗುತ್ತೆ. ಹಾರಂಗಿ ಡ್ಯಾಮ್ ಎಂಟ್ರೆನ್ಸಿಂದ ಡ್ಯಾಮ್ವರೆಗೂ ನಡ್ಕೊಂಡು ಬಿಟ್ಟೆ ಹೋಗ್ಬೇಕಾಗುತ್ತೆ. ಯಾವುದೇ ವಾಹನದ ವ್ಯವಸ್ಥೆ ಇರಲ್ಲ. ಅಲ್ಲಿ ದೂರದಲ್ಲಿ ಝೂಮ್ ಮಾಡಿ ತೋರಿಸಿದ್ನಲ್ವಾ, ಅದೇನೆ ಹಾರಂಗಿ ಡ್ಯಾಮ್. ಅಲ್ಲಿ ಹಾರಂಗಿ ಡ್ಯಾಮ್ ಅಂತ ಹೇಳ್ಬಿಟ್ಟು ಬರ್ದಿದ್ದಾರೆ, ಆದರೆ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅದು ನೀಟಾಗಿ. ಇಲ್ಲಿ ಒಳಗಡೆ ಬಂದರೆ ಪಾರ್ಕ್ ಎಲ್ಲದೂ ತುಂಬಾ ನೀಟಾಗಿ ಇಟ್ಟಿದ್ದಾರೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಡ್ಕೊಂಡು ಹೋಗುವಾಗ ಏನಾದ್ರೂ ನಿಮ್ಗೆ ಆಯಾಸ ಆದರೆ ಕೂತ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಆಸನದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಾವು ಹಾರಂಗಿ ಡ್ಯಾಮ್ ನೋಡೋದಕ್ಕೆ ಹೋದಾಗ ಸೋಮವಾರದ ದಿನ ಹೋಗಿದ್ವಿ, ಹಾಗಾಗಿ ಅಷ್ಟೊಂದು ಜನ ಇರಲಿಲ್ಲ. ಆದ್ರೂ ತಕ್ಕ ಮಟ್ಟಿಗೆ ಇದ್ರೂ ಜನ, ತುಂಬ ಅಂದರೆ ತುಂಬ ರಶ್ ಅಂತ ಇರಲಿಲ್ಲ. ಹಾರಂಗಿ ಡ್ಯಾಮ್ ಕಾವೇರಿ ನದಿಯ ಉಪನದಿಯಾದ ಹಾರಂಗಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಅಂಥ ಒಂದು ಕಲ್ಲಿನ ಅಣೆಕಟ್ಟು. ಹಾಗೆಯೇ ಹಾರಂಗಿ ನದಿಗೆ ಸುವರ್ಣಾವತಿ ಅನ್ನೋ ಹೆಸರು ಕೂಡ ಇದೆ. ಕೊಡಗಿನ ಅತಿ ದೊಡ್ಡ ನೀರಾವರಿ ಯೋಜನೆಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಹಾರಂಗಿ ನದಿ ಮಡಿಕೇರಿ ತಾಲೂಕಿನ ಬೋರೋ ಬೆಟ್ಟಗಳಲ್ಲಿ ಉಗಮವಾಗಿ ಕುಶನಗರಕ್ಕೆ ಸ್ವಲ್ಪ ಉತ್ತರದಲ್ಲಿ ಕೂಡಿಗೆ ಅನ್ನೋ ಜಾಗದಲ್ಲಿ ಕಾವೇರಿ ನದಿನ ಸೇರುತ್ತೆ. ಹಾರಂಗಿ ಡ್ಯಾಮ್ನ 1962ರಲ್ಲಿ ಪ್ರಾರಂಭ ಮಾಡಿ 1982ರಲ್ಲಿ ಪೂರ್ಣಗೊಳಿಸಿದ್ದಾರೆ. ಹಾರಂಗಿ ಡ್ಯಾಮ್ನ ಎತ್ತರ 174 ಅಡಿ ಮತ್ತು ಉದ್ದ 2775 ಅಡಿ ಇದೆ ಅಂತ ಹೇಳ್ತಾರೆ. ಹಾರಂಗಿ ಡ್ಯಾಮ್ ಒಟ್ಟು 8.50 TMCಯಷ್ಟು ನೀರು ಸಂಗ್ರಹವಾಗೋ ಸಾಮರ್ಥ್ಯನ ಹೊಂದಿದೆ. ಸುಮಾರು 4717 ಎಕರೆಯಷ್ಟು ಪ್ರದೇಶ ಹಾರಂಗಿ ಜಲಾಶಯದ ನೀರಿನಿಂದ ಮುಳುಗಡೆಯಾಗಿದೆ ಅಂತ ಹೇಳ್ತಾರೆ. ನಾನು ಈ ವಿಡಿಯೋದಲ್ಲಿ ಶುರುನಲ್ಲೇ ಹೇಳ್ದಾಗೆ ಹಾರಂಗಿ ಡ್ಯಾಮ್ನ ಬ್ಯಾಕ್ ವಾಟರ್ಸ್ ಇದೆಯಲ್ವಾ, ಆ ಜಾಗದಲ್ಲಿ ಕೆಲವು ಎಕರೆಗಳಷ್ಟು ಜಾಗನ ತಗೊಂಡ್ಬಿಟ್ಟು ಅಲ್ಲಿ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಮತ್ತು ಟ್ರೀ ಪಾರ್ಕ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಕೂಡ ತುಂಬಾ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಮತ್ತು ಟ್ರೀ ಪಾರ್ಕ್ದು ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ನಾವು ಈ ಜಾಗಕ್ಕೆ ಬಂದಾಗ ದಸರಾ ಹಾಲಿಡೇಸಲ್ಲಿ ಬಂದಿದ್ವಿ. ಅಷ್ಟರಲ್ಲಿ ನೋಡಿ ನೀರೇ ಜಾಸ್ತಿ ಇಲ್ಲ, ನೀರೆಲ್ಲ ಕಡಿಮೆ ಆಗಿಬಿಟ್ಟಿತ್ತು. ಹಾಗೆಯೇ ಡ್ಯಾಮ್ನಲ್ಲೂ ಅಷ್ಟೇ ನೀರು ಬಿಡ್ತಿರ್ಲಿಲ್ಲ. ನೀವೇನಾದ್ರೂ ಹಾರಂಗಿ ಡ್ಯಾಮ್ ನೋಡೋಕೆ ಬರ್ತೀರಾ ಅಂದರೆ ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬಂದರೆ ತುಂಬಾ ಒಳ್ಳೆಯದು. ಆ ಟೈಮ್ನಲ್ಲಿ ಡ್ಯಾಮ್ನಿಂದ ಎಲ್ಲ ನೀರು ಬಿಟ್ಟಿರ್ತಾರೆ, ಆಗ ನೋಡೋದಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾವು ಈ ಜಾಗಕ್ಕೆ ಬಂದಾಗ ದಸರಾ ಹಾಲಿಡೇಸಲ್ಲಿ ಬಂದಿದ್ವಿ. ಅಷ್ಟರಲ್ಲಿ ಡ್ಯಾಮ್ನಿಂದ ನೀರು ಬಿಡೋದೆಲ್ಲ ಕಡಿಮೆ ಮಾಡಿಬಿಟ್ಟಿದ್ರು, ಹಾಗಾಗಿ ನೋಡೋದಕ್ಕೆ ಒಂಥರ ಇಂಟ್ರೆಸ್ಟಿಂಗ್ ಆಗೇ ಇರಲಿಲ್ಲ. ಅಂದರೆ ನಾವು ಆ ಕಡೆ ಹೋಗಿದ್ರಿಂದ ಡ್ಯಾಮ್ ಹೇಗಿದೆ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಹೋದ ನಂತರನೇ ಗೊತ್ತಾಗಿದ್ದು ಈ ರೀತಿ ಬೋರಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನೀವು ನೀರಿರೋ ಟೈಮ್ನಲ್ಲಿ ಈ ಜಾಗಕ್ಕೆ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾರ್ಕ್ ಎಲ್ಲದೂ ತುಂಬ ನೀಟಾಗಿ ಇಟ್ಟಿದ್ದಾರೆ, ಅದನ್ನು ನೋಡಿಬಿಟ್ಟು ತುಂಬಾ ಖುಷಿಯಾಯಿತು. ಆದರೆ ಡ್ಯಾಮ್ ಹತ್ರ ಹೋದಾಗ ನೀರು ಕೂಡ ಜಾಸ್ತಿ ಬಿಟ್ಟಿರಲಿಲ್ಲ, ಅದನ್ನು ನೋಡಿಬಿಟ್ಟು ಒಂಥರ ಬೋರ್ ಅನ್ನಿಸ್ತು. ಸ್ವಲ್ಪನೇ ಎಳೆಯಷ್ಟು ನೀರು ಅಷ್ಟೇ ಬಿಟ್ಟಿದ್ರು, ಫುಲ್ಲು ಡ್ಯಾಮ್ ಫುಲ್ ನೀರು ಬರ್ತಾ ಇರಲಿಲ್ಲ. ಅದ್ರ ಜೊತೆಗೆ ಏನಪ್ಪ ಅಂದರೆ ತುಂಬ ಡ್ಯಾಮ್ಗಳಲ್ಲಿ ಏನು ಅಂದರೆ ಮೇಲೆ ಎಲ್ಲ ನೀರು ನೋಡೋದಕ್ಕೆ ಬಿಡ್ತಾರೆ, ಅಲ್ಲಿ ಅಟ್ಲೀಸ್ಟ್ ಡ್ಯಾಮ್ ಹೇಗಿದೆ ಅಂತ ಹೇಳ್ಬಿಟ್ಟು ಅಂದರೆ ಬ್ಯಾಕ್ ವಾಟರ್ಸ್ನೆಲ್ಲ ನೋಡ್ಬೋದು. ಇಲ್ಲೇನಪ್ಪ ಅಂದರೆ ಅದನ್ನು ನೋಡೋದಕ್ಕೆ ಕೂಡ ಬಿಡಲ್ಲ, ಹಾಗಾಗಿ ಇನ್ನೂ ಬೋರಿಂಗ್ ಅಂತ ಅನಿಸುತ್ತೆ. ನಾನು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಅನಂತ್ ಅಂತ ಮಾತಾಡಿದ್ರಲ್ವ, ಅವ್ರು ಹೇಳಿದ್ದಾರೆ ಮೇಲೆ ಏನಕ್ಕೆ ನೋಡೋದಕ್ಕೆ ಜನಗಳಿಗೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಲ್ಲಿ ತುಂಬ ಸೂಸೈಡ್ಗಳಾಗಿದೆ ಮತ್ತು ಸೇಫ್ಟಿ ಇಲ್ಲ ಮೇಲೆ ಅಂತ ಹೇಳ್ಬಿಟ್ಟು ಬೇರೆ ಯಾರನ್ನು ಕೂಡ ಇಲ್ಲಿ ವಿಸಿಟ್ ಮಾಡೋದಕ್ಕೆ ಬಿಡಲ್ಲ. ಡ್ಯಾಮ್ ಅಂತೂ ಅದ್ಭುತವಾಗಿದೆ. ನಮ್ಮ ಕಾವೇರಿ ನದಿಗೆ ಮೊದಲನೇದಾಗಿ ಕಟ್ಟಿರೋ ಅಂಥ ಡ್ಯಾಮ್ ಇದು, ಹಾಗಾಗಿ ಒಮ್ಮೆ ಆದ್ರೂ ನಾವು ಈ ಡ್ಯಾಮ್ನ ವಿಸಿಟ್ ಮಾಡಬೇಕು. ಆದರೆ ನೀವು ಈ ಜಾಗಕ್ಕೆ ಬರ್ತೀರಾ ಅಂದರೆ ಜೂನ್, ಜುಲೈ ಮತ್ತು ಆಗಸ್ಟ್ ಟೈಮ್ನಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ, ನೀವು ಡೈರೆಕ್ಟ್ ಹೋದಾಗ ತುಂಬಾ ಬೋರಿಂಗ್ ಅನ್ನೋ ಫೀಲ್ ಆಗುತ್ತೆ. ಹಾಗಾಗಿ ನೀವು ಯೋಚಿಸ್ಬಿಟ್ಟು ಈ ಜಾಗಕ್ಕೆ ಬನ್ನಿ. ಆಗಲೇ ವಿಡಿಯೋದಲ್ಲಿ ಹೇಳಿದ್ನಲ್ವಾ, ನೋಡಿ ಡ್ಯಾಮ್ನಲ್ಲಿ ನೀರನ್ನೇ ಬಿಟ್ಟಿಲ್ಲ, ಒಂದೇ ಒಂದು ಎಳೆ ರೀತಿ ನೀರು ಬಿಟ್ಟಿದ್ದಾರೆ ಅಷ್ಟೇ. ಅಂದರೆ ಯಾವ ಡ್ಯಾಮ್ಗೆ ಹೋದ್ರೂ ಅಷ್ಟೇ ಮಳೆ ಟೈಮ್ನಲ್ಲಿ ಹೋದರೆ ತುಂಬಾ ಒಳ್ಳೆಯದು, ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮಳೆ ಇರದೇ ಇರೋ ಟೈಮ್ನಲ್ಲಿ, ಈ ರೀತಿ ನೀರು ಇಲ್ಲದೇ ಇರೋ ಟೈಮ್ನಲ್ಲಿ ಬಂದರೆ ಹೀಗೇ ಇರುತ್ತೆ.
ನಾನು ಮಾಡಿದಂಥ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.